ಮಾಡ್ತಾನೆ ಇದೆಯಲ್ಲ, ಇನ್ನು ಎಷ್ಟೊತ್ತು ಅಂತ ಇದೇ ರೀತಿ ಕೆಲಸ ಮಾಡ್ತಿದ್ಯಾ? ನಿನಗೆ ದಣಿವಾಗುದಿಲ್ಲ? ಬಾ ಅಪ್ಪ, ಮೊದಲು ದಣಿ ಹಾಕ್ಸ್ಕೊಂಡು ಆಮೇಲೆ ಆದ್ರೂ ಕೆಲಸ ಮಾಡುವಂತೆ. ಬಾ ಮಗು, ಈಗ ಬಂದೇನಮ್ಮ. ಈಗ ಬುತ್ತಿಯನ್ನು ತಂದೆ, ಹಾಗೆ ಬರಿಗೆಯಿಂದ ಬಂದಿದ್ರು, ಯಾಕೆ ಬುತ್ತಿನ ತಂದಿದ್ರೆ? ಅಪ್ಪ, ಬರ್ಬೇಕಾದ್ರೆ ಬುತ್ತಿಯನ್ನು ತೆಗೆದುಕೊಂಡು ಬಂದೆಪ್ಪ. ಆದ್ರೆ ದಾರಿ ಮಧ್ಯದಲ್ಲಿ ಬರ್ತಿರ್ಬೇಕಾದ್ರೆ ಗೂಳಿಯೊಂದು ನನ್ನನ್ನ ಅಟ್ಟಾಡ್ಸ್ಕೊಂಡು ಬಂತು. ಬುತ್ತಿ ಕೆಳಗಡೆ ಬಿದ್ದು ಹೋಯ್ತಪ್ಪ, ಅದಕ್ಕೆ ಹಾಗೆ ಬಂದೆ. ಅಲ್ಲ ಸೀತಾ, ನೋಡ್ಕೊಂಡು ಬರ್ಬಾರ್ದನಮ್ಮ. ಅದಿರ್ಲಿ, ಮನೆಗೆ ಹೋಗಿ ಊಟ ಮಾಡಿಕೊಂಡು ನೋಡಿ, ರಾಯಣ್ಣ ಬಂದರಂತೆ ಕಾಣಿಸ್ತದೆ. ಇದೇನಪ್ಪ, ತಂದೆ ಮಗಳು ಮೇಲು ಪರ್ವತದ ಬಂದಿನ ತಲೆಮಾರು ಬಿದ್ದಂಗೆ ಮಾತಾಡ್ತಿದಾರಲ್ಲ, ಏನಪ್ಪಾಜಿ ಅದು? ಏನಿಲ್ಲಪ್ಪ, ನಿಮ್ಮ ತಂಗಿಗೆ ಬಂಗಾರದ ಸೀರೆ ಬೇಕಂತೆ, ಅದಕ್ಕೆ. ಬಂಗಾರದ ಸೀರೆ ಅಷ್ಟೇ ಯಾಕಪ್ಪ, ಬಂಗಾರದ ಅಂಗಡಿನ ತಂದ್ಬಿಡೋಣ ನನ್ನ ತಂಗಿಗೆ. ಹಾ, ಬಂಗಾರದ ಸೀರೆ ಇರಲಿ, ಬಾ ಬೇಗ ಊಟ ಮಾಡೋಣ. ಅಣ್ಣ ನೋಡೋಣ, ಇಲ್ಲಿಗೆ ನಾನು ಬುತ್ತಿಯನ್ನು ತೆಗೆದುಕೊಂಡು ಬಂದಿಲ್ಲ. ನಡಿ ಅಣ್ಣ, ಮನೆಗೆ ಹೋಗಿ ಊಟ ಮಾಡೋಣ ಅಂತ. ತಂಗಿ, ತಮಾಷೆ ಮಾಡ್ಬೇಡಮ್ಮ, ನಂಗೆ ಹೊಟ್ಟೆ ಬಹಳ ಹಸಿ ಆಗತ್ತೆ. ಅವ್ವ ಮತ್ತು ಊಟಕ್ಕೆ ಬಡಿಸ್ಬಾ. ಇದು ತಮಾಷೆ ಅಲ್ಲ ರಾಯಣ್ಣ. ನಿಮ್ಮ ತಂಗಿ ದಾರಿಯಲ್ಲಿ ಬುತ್ತಿಯನ್ನು ಹೊತ್ತುಕೊಂಡು ಬರುವಾಗ ನಮ್ಮೂರಿನ ಕೂಲಿಯೊಂದು ಅಟ್ಟಿಸಿಕೊಂಡು ಬಂದಿತ್ತಂತೆ. ಅದರಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಬುತ್ತಿಯನ್ನು ಕೆಡವಿಕೊಂಡು ಬಂದಿದ್ದಾಳೆ. ನೀ ಹೇಳ್ತಿರೋ ಮಾತು ಸುಳ್ಳಪ್ಪಾಜಿ, ಸುಳ್ಳು. ಈ ನಿನ್ನ ಮಗನ ಸಮಾಧಾನ ಮಾಡಕ್ಕೋಸ್ಕರ ನೀನು ಸುಳ್ಳು ಹೇಳ್ತಾ ಇದ್ದೀರಾ. ತಂಗಿ, ದಾರ್ಯಾಗ ಬರಬೇಕಾದ ಏನೋ ಕೆಟ್ಟ ಘಟನೆ ನಡೆದಿರ್ಬೇಕು, ಅದನ್ನ ನೀವು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ. ಮಾತಾಡ್ತಿದ್ದೀರಿ ರಾಯಣ್ಣ? ನಿಜಾನ ಮಾತಾಡ್ತಿದ್ದೀನಪ್ಪಾಜಿ. ನಮ್ಮೂರಿನ ಗೂಳಿಗಳನ್ನ ಹೋದ್ ಸೋಮಾರ ದಿನನ ಹರಾಜಿಗಿಟ್ಟು ಮಾರ್ಯಾರ. ಅಂದ್ಮೇಲ ಗೂಳಿ ಅಟ್ಟಿಸ್ಕೊಂಡು ಬಂದು ಬುತ್ತಿ ಕೆಡಬೇಕಂದ್ರ ಹೆಂಗ್ ನಂಬ್ಲಿ ಅಪ್ಪಾಜಿ, ಹೆಂಗ್ ನಂಬ್ಲಿ? ಗೂಳಿಯನ್ನು ಮಾಡಿದ ವಿಷಯ ನನಗೆ ಗೊತ್ತಿಲ್ಲಪ್ಪ. ನೀವು ಹೇಳುವ ಮಾತು ನಿಜವೆನಿಸ್ತದೆ. ಸೀತಾ, ಹೇಳು ಸೀತಾ, ಏನಾಯ್ತು ಎಂದು. ಅಣ್ಣ, ಅದು ಅದು ಹೇಳು ತಂಗಿ, ನಿಜ ಸಂಗತಿ ಏನಂತ. ಇಲ್ಲ ಅಂದ್ರ ಈ ರಾಯಣ್ಣನ ಮೇಲೆ ಆಣೆ ಆಗೈತಿ. ಅಣ್ಣ, ಅದು ಹೇಳ್ತೀನಣ್ಣ. ದಾರಿ ಮನೆಯಲ್ಲಿ ಬುತ್ತಿಯನ್ನು ಹೊತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಜಮೀನ್ದಾರ್ ಜಗನ್ನಾಥ್ ನನ್ನನ್ನ ಅಡ್ಡ ಕಟ್ಟಿ ನನ್ನನ್ನ ಕೆಡ್ಸೋದಕ್ಕೆ ಪ್ರಯತ್ನ ಪಟ್ಟ. ನೋಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಏನ್ ಮಾಡಿದ್ರು ಬಲಾತ್ಕಾರ ಮಾಡ್ತಾ ಇದ್ದ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದೆ. ಅಂತ ಸಂದರ್ಭದಲ್ಲಿ ಬುತ್ತಿ ಬಿಟ್ಟು ಬಿಡ್ತಾನ. ಅದಕ್ಕೆ ಇದನ್ನೇನು ಹೇಳ್ತಾ ಇದೆಯಾ ತಂಗಿ? ನನ್ನ ರೋಮದಲ್ಲಿ ರಕ್ತ ಕುದಿಯುವ ಪ್ರಳಯಾಗ್ನಿ ಜ್ವಾಲೆಯ ಮಾತನ್ನ, 8 ಆನೆಗಳ ಬಲವಿರುವ ಈ ನಿನ್ನಣ್ಣ ಇನ್ನೂ ಜೀವಂತ ಇರುವಾಗ ಆ ಹೇಡಿನ ನಮಗ ಜಮೀನ್ದಾರ ನಿನ್ನ ಶೀಲಕ್ಕೆ ಕೈ ಹಾಕಾಕ ಪ್ರಯತ್ನ ಪಟ್ಟಾನಂದ್ರ ಹಿಂಡು ಕುರಿಗಳ ಹಾಲು ಕುಡಿದು ಗಂಡುಗಳಿಗಳ ಗಂಡ ಎನಿಸಿಕೊಂಡ ಈ ರಾಯಣ್ಣ ಇದ್ದು ಸತ್ತಂತ ತಂಗಿ, ಇದ್ದು ಸತ್ತಂತೆ. ಬೇಗ ಹೇಳಪ್ಪಾಜಿ, ಆ ಜಮೀನ್ದಾರ್ನ ಏನ್ ಮಾಡ್ಲಿ ಅಂತ. ಸಮಾಧಾನ ತಂದುಕೋಪ್ಪ, ಸಮಾಧಾನ ತಂದುಕೋ. ಈ ವಿಷಯ ಊರಿನ 4 ಜನ ಹಿರಿಯರಿಗೆ ತಿಳಿಸಿ ಪಂಚಾಯತಿ ಸೇರಿಸಿ ಒಂದು ತೀರ್ಮಾನಕ್ಕೆ ಹೆಂಗ ಸಮಾಧಾನ ಮಾಡ್ಕೊಳ್ಳಪ್ಪಾಜಿ, ಹೆಂಗ ಸಮಾಧಾನ ಮಾಡ್ಕೊಳ್ಳಿ? ನನ್ನ ರಕ್ತ ಕಥಕಥನೆ ಕುದಿತಾ ಇದೆ, ಚೆಡು ಕುತ್ತಿದೆ, ರೋಷ ಸಿಡಿದತ್ತು ಹೊರಬತ್ತಲಿದೆ. ನನ್ನ ತಂಗಿ ಮ್ಯಾಲ ಕೈ ಮಾಡಿದ ಆ ಜಮೀನ್ದಾರನ ಕಣ್ಣು ಕಿತ್ತು ಅವನ ನಾಡಿಗಳನ್ನು ಕತ್ತರಿಸಾಕ ಲೇ ಹೇಳಿ ನನ್ನ ಮಗನ ಜಮೀನ್ದಾರ, ನನ್ನ ತಂಗಿಯ ಮೇಲೆ ಕಣ್ಣಿಟ್ಟು ನಿನ್ನ ಸಾವಿನ ಗುಂಡಿನ ನೀನೇ ತೋಡ್ಕೊಂಡಿ ಮಗನ. ಲೇ ಜಮೀನ್ದಾರ, ನೀನು ಒತ್ತಡ ವಿತಳ ಪಾತವರ ತಳತಳದಲ್ಲಿ ಅಡಗಿ ಕುಳಿತಿದ್ದರು ನಿನ್ನನ್ನ ಹೊರತೆಗೆದು ನಿನ್ನ ಕೊಪ್ಪಿದ ದೇಹವನ್ನು ಇಬ್ಬಾಟ ಮಾಡಲು. ಆ ಜಮೀನ್ದಾರನಿಗೆ ನಾನು ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸುತ್ತೇನೆ. ನೀನು ಸ್ವಲ್ಪ ಸುಮ್ಮನಿರಪ್ಪ. ಅಪ್ಪಾಜಿ, ಸಿದ್ಧಿ ಬುದ್ಧಿ ಹೇಳಾಕ ಇದೇನು ದ್ವಾಪರ ಯುಗ ಅಲ್ಲ ಅಪ್ಪಾಜಿ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ತಿದ್ದಿ ಬುದ್ಧಿ ಹೇಳೋದಕ್ಕಿಂತ ಹೊತ್ತು ಬುದ್ಧಿ ಹೇಳಿದ್ರನ ಆ ಜಮೀನ್ದಾರಂತ ಹಲ್ಕಟ್ಟ ನನ್ನ ಮಕ್ಕಳಿಗೆ ಬುದ್ಧಿ ಬರೋದು. ಅಪ್ಪಾಜಿ, ಆ ಜಮೀನ್ದಾರ್ಗ ಸಿಟ್ಟು ಕೋಪ ಸೇಡು ನನ್ನ ಮೇಲಿದ್ದಿದ್ರ ಅವ ನನ್ನ ತೊಡೆದು ಬುಟ್ಟಿ ತುಂಬಿದ್ರು ನನಗೆ ಬೇಜಾರಿರ್ಲಿಲ್ಲ. ಆದರೂ ಆ ಕೆಟ್ಟ ನನ್ನ ಮಗ ನನ್ನ ತಂಗಿಯ ಶೀಲಕ್ಕ ಕೈ ಹಾಕಾಕ ಪ್ರಯತ್ನ ಪಟ್ಟಾನಂದ್ರ ಇವತ್ತು ಆ ಜಮೀನ್ದಾರ ಇರಬೇಕು ಒಂದು, ಈ ರಾಯಣ್ಣ ಇರಬೇಕು ಒಂದು.
ಆ ದೇವರ ಅನುಗ್ರಹ ಹೇಗಿದೆ ಹಾಗೆ ಆಗಲಿ. ನಡೆಯಮ್ಮ ಹೋಗೋಣ. ನಾನು ಕೈ ಹಿಡಿದು ಬಾಳಬೇಕೆಂದಿರುವ ಆ ಈಶ್ವರಿಯನ್ನು ತನ್ನ ಕೈವಶವಾಗುವಂತೆ ಪ್ರಯತ್ನ ಪಡ್ತೇನಲ್ಲ ಆ ಕುರಿಗಾಣ ರಾಯಣ್ಣ. ಹೇ ರಾಯ, ನಾನು ಮನಸ್ಸು ಮಾಡಿದರೆ ಮಂದಾರ ಪುಷ್ಪದಂತೆ ಹರಳಿ ನಿಂತಿರುವ ಈಶ್ವರಿ ಅಂತ ಹೊತ್ತಾರೆ ಹೆಣ್ಣುಗಳ ಸೇವೆ ಸುಖ ಸವಿಯಬಲ್ಲೆ. ಬಟ್ ನನಗೆ ಬೇಕಾಗಿರೋದು ಈಶ್ವರ್ಯ ದೇಹ ಸುಖ. ಹೇ ಈಶ್ವರಿ, ನಿನ್ನ ಸಲುವಾಗಿ ಸಾವಿರಾರು ಶವ ಬಿದ್ದರೂ ಚಿಂತೆ ಇಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದಿಡದೆ ಕಾರ್ಯ ಸಾಧಿಸಿ ಕಾದು ನಿಂತಿರುವ ನಿನ್ನ ದೇಹದ ಕಾವಾರಿಸಿ ನಿನ್ನ ಜೀವನದ ಜೊತೆಗಾರ ನಾನಾಗದಿದ್ದರೆ ನನ್ನ ಹೆಸರು ಕಾಮರಾಜನೇ ಅಲ್ಲ. ಅಪ್ಪ, ಎಷ್ಟೊಂದು ಭಾರವಿದೆ ಈ ಸುಟ್ಕೇಸು. ಇದನ್ನ ಅಲ್ಲಿಂದ ಇಲ್ಲಿ ತೊರಕಬೇಕಾದ್ರೆ ಸಾಕಾಗಿ ಹೋಯ್ತು. ಅಲ್ಲ, ಇಷ್ಟೊತ್ತಿಗಾಗ್ಲೇ ಯಾವ್ದಾದ್ರು ಆಳುಗಳನ್ನು ಕಳಿಸ್ಬೇಕಾಗಿತ್ತು ನಮ್ಮಣ್ಣ. ಇಷ್ಟು ತನಕ ಒಂದು ಆಳುಗಳು ಸಹಿತ ಬಂದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬರೋದ್ರಲ್ಲಿಗೆ ಸಾಕಾಗೋಯ್ತು. ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ಪರಿಸರ. ಹಕ್ಕಿಗಳ ಚಿಲಿಪಿಲಿ ಕಲರವನಾದ ನನ್ನ ಕಿವಿಗೆ ಮನದುಂಬೀತಿ ಕೂಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳ್ತಾ ಇದ್ರೆ ಹಾಡಿ ಕುಣಿಯೋದಕ್ಕೆಂಬ ಮನಸ್ಸು ನನಗಾಗ್ತಿದೆಯಲ್ಲ. ಸ್ಟಾಪ್ ಇಟ್. ಮಕ್ಕಳ ಮುಗೀತು ನಿಮ್ಮ ಕತೆ. ಅವರನ್ನ ಯಾಕೊಂಡೆ? ಏಯ್ ಹೆಣ್ಣೆ, ಜಾಸ್ತಿ ಮಾತನಾಡಿದ್ರಿ ನಿನ್ನನ್ನು ಶೂಟ್ ಮಾಡ್ಬಿಡ್ತೀನಿ. ಏಯ್, ಮಾತೆತ್ತಿದ್ರೆ ಸಾಕು ಕೊಲೆ ಮಾಡ್ತೀನಿ, ಶೂಟ್ ಮಾಡ್ತೀನಿ ಅಂತಿದ್ಯಲ್ಲ. ನೀನೇನು ಮನುಷ್ಯನ ಅಥವಾ ರಾಕ್ಷಸನು? ಒಂದು ಪ್ರಾಣದ ಬೆಲೆ ನಿನ್ನಂಥವನಿಗೇನೋ ಗೊತ್ತು? ಪ್ರಾಣದ ಬೆಲೆ? ಕಟುಕನ ಕೈಯಲ್ಲಿ ಸಿಕ್ಕ ಕುರಿಯು ಕಡಿಯುವ ಸಮಯದಲ್ಲಿ ಪ್ರಾಣದ ಬೆಲೆ ಗೊತ್ತಾ ಎಂದು ಕೇಳಿದರೆ ಬಿಡುವನ ಆ ಕಟುಕ? ಅಂದ ಹಾಗೆ ದಿನ ಬೆಳಗಾದರೆ 100 ಕೊಲೆಗಳನ್ನು ಮಾಡಿ ನೀರ ಹಾಗೆ ರಕ್ತವನ್ನು ಕುಡಿಯುವ ಈ ಸೃಷ್ಟಿ ರಾಜನಿಗೆ ಎಲ್ಲಿ ಬದಲಿರಬೇಕು ಪ್ರಾಣದ ಬೆಲೆ? ಆಹಾ, ಒಂದು ಪ್ರಾಣದ ಬೆಲೆ ನಿನ್ನ ಮನುಷ್ಯನಿಗೆ ಹೇಗೆ ಗೊತ್ತಾಗಬೇಕು? ಅಲ್ಲಲ್ಲ, ನೀನು ಮನುಷ್ಯನಲ್ಲ, ಮನುಷ್ಯನ ರೂಪದಲ್ಲಿರುವ ರಾಕ್ಷಸ. ಲೇಶ್ವರಿ, ಈ ಸೃಷ್ಟಿ ರಾಜ ಕರುಣೆ ಬಂದರೆ ಹಾಲು ಕುಡಿಯುವ ಹಸುಗೊಸು, ಕರುಣೆ ಬಾರದಿದ್ದರೆ ಕಾಳಿಂಗ ಸರ್ಪ. ಈ ರೀತಿ ಮೈ ತುಂಬ ಕೊಬ್ಬು ತುರಿಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೆ ಆದ್ರೆ ನಿನ್ನ ಮೈಯಲ್ಲಿರುವ ಕೊಬ್ಬನ್ನ ಮಣ್ಣಲ್ಲಿ ಮಣ್ಣಾಗಿಸಬೇಕಾಗಿತ್ತು. ನನ್ನಲ್ಲಿರುವ ಸೊಕ್ಕನ್ನ ಮಣ್ಣಲ್ಲಿ ಮಣ್ಣಾಗಿಸೋಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ನಮ್ಮಪ್ಪ ಯಾಕೆ ಬೇಕು? ಬರೀ ನಮ್ಮ ಅಣ್ಣನಿಗೊಂದು ಫೋನ್ ಮಾಡಿದ್ರೆ ಸಾಕು, ಬಾಂಬೆಯಲ್ಲಿರುವ ಕೊತ್ವಾಲ್ ಬಂದು ನಿನ್ನ ಕಬ್ಬನ ಇಳಿಸ್ತಾನೆ. ಕೊತ್ವಾಲ? ಗಂಡೆಯಲ್ಲಿ ಸುವೀರ ಸಂಗೊಳ್ಳಿ ರಾಯಂತೆ ಈ ಮರಿ ಸಂಗೊಳ್ಳಿ ರಾಯನಿರುವಾಗ ಅವನ್ಯಾರಲಿ ನಿನ್ನಣ್ಣನ ಮಿತ್ರ ದಿಲ್ಲಿಯ ಕೊತ್ವಾಲ್. ಆ ಕೊತ್ವಾಲನಲ್ಲಿ ಗಂಡಸ್ತನದ ಬೇರಿದ್ದರೆ ಬಂದು ನನ್ನ ಜೊತೆ ಹೋರಾಡಿ ಪ್ರಾಣ ಉಳಿಸಿಕೊಳ್ಳಲು ಹೇಳು ಆ ನಿನ್ನ ಕೊತ್ವಾಲನನ್ನು. ಸುತ್ತ 25 ಹಳ್ಳಿಗೂ ಅನ್ನದಾತನಾಗಿರುವ ನನ್ನಪ್ಪ ನನ್ನಣ್ಣ ಅಂತದ್ರಲ್ಲಿ ಶ್ರೀಮಂತರ ತಂಗಿಯಾದ ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀನ ಬಡವ? ಈಶ್ವರಿ, ನೀ ಜಮೀನ್ದಾರರ ತಂಗಿ ಆದರೇನು, ಡಿಸಿ ತಂಗಿ ಆದರೇನು, ನಾನು ಮನಸ್ಸು ಮಾಡಿದರೆ ನೀನೊಟ್ಟ ಚೂಡಿಯನ್ನು ಹರಿದು ರೋಡಿನಲ್ಲಿ ಮೆರವಣಿಗೆ ಮಾಡಬೇಕಾಗುತ್ತದೆ. ಸುಮ್ಮನೆ ಈ ಸೃಷ್ಟಿ ರಾಜನ್ನು ಕೆಡಕಿ ತಪ್ಪು ಮಾಡಿದೆನೆಂದು ಒಪ್ಪಿಕೊಂಡು ಅಪ್ಪು ಮುದ್ದಾಡುವ, ಇಲ್ಲದಿದ್ದರೆ ಬೇಡ. ನಾನು ಮಾತಾಡಿದ್ರೆ ತಪ್ಪಾಯ್ತು. ನಂಗೆ ಹಾಡಕ್ಕೂ ಬರೋದಿಲ್ಲ, ಕುಡಿಯಕ್ಕೂ ಬರೋದಿಲ್ಲ. ದಯವಿಟ್ಟು ಬಿಟ್ಬಿಡು ನನ್ನನ್ನ. ಕುಳಿತೀಯಾ ಇಲ್ಲ ಸಾಹಿತ್ಯ? ಬೇಡ ಬೇಡ ಬೇಡ, ಸಾಯಿಸ್ಬೇಡ. ಒಂದು ಹಾಡು, ಒಂದು ಡ್ಯಾನ್ಸು ಅಷ್ಟೇ ತಾನೆ? ಹಾಗ ಬಾದಾರಿಗೆ ಹಾಡಿದ ನಂತರ ಬಿಟ್ಬಿಡ್ಬೇಕು? ಬಿಟ್ಟೇ ಬಿಡ್ತೀನಿ.
ನನ್ನ ಕೈಯಿಂದ ಹಾಡಿಕೊಂಡಿಲ್ಲ. ಈ ವಿಚಾರವನ್ನ ನಮ್ಮ ಅಣ್ಣನಿಗೆ ತಿಳಿಸಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ನಿನ್ನ ಹೊತ್ತು ಒಳಗ್ ಹಾಕ್ಲಿಲ್ಲ, ನನ್ನ ಹೆಸರು ಈಶ್ವರ್ಯ ಅಲ್ಲ. ಜಮೀನ್ದಾರನ ತಂಗಿ ಈಶ್ವರಿ, ಶ್ರೀಮಂತನಿಂದ ಮೆರೆಯುತ್ತಿರುವ ನಿನ್ನ ತನ್ನ ಜಮೀನ್ದಾರನಿಗೂ ಒಬ್ಬ ತುಂಬಿ ಹರಿಯುತ್ತಿರುವ ನಿಮ್ಮಂತ ಹೆಣ್ಣುಗಳಿಗೂ ಬುದ್ಧಿ ಕಲಿಸುವ ಶೂರ ನಾನಾಗದಿದ್ದರೆ ನನ್ನ ಹೆಸರು ಸೃಷ್ಟಿರಾಜನೇ. ಬರ್ರಿ 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 ಬರ್ರಿ, ಯಾರೇ ಬೇಕು ಬರ್ರಿ. ನಮ್ಮ ಹತ್ರ ಎಂತ ಡಿಸೈನ್ ಬಟ್ಟೆ ಇದಾವ್. ಬರ್ರಿ 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 ಬರ್ರಿ, ಯಾರೇ ಬೇಕು ಬರ್ರಿ. ಈಗ ದಣೆ ನಮ್ ನಿಂಗಪ್ಪಣ್ಣ ಮದುವೆ ಜವಳಿ ಕೊಟ್ಟು ಬಂದೇನಿ, ಕೇಳಿ ನೋಡಿ ತಗರ್ರಿ. ಯಾರಿಗೆ ಯಾವ ತರ ಡ್ರೆಸ್ ಬೇಕು, ಯಾವ್ಯಾವ್ದು ಬೇಕು ಕೇಳ್ರಿ. ಆಮೇಲೆ ನಮ್ ಬರೋದು ಮೊನ್ನೆ ಒಂದು ಬ್ಯಾಗಿ ಪ್ಯಾಂಟ್ ಕೊಟ್ಟು ಬಂದೇನಿ. ನಮ್ಮ ನವೀನುಗ ಪೆನ್ಸಿಲ್ ಕಟ್ ಪ್ಯಾಂಟ್ ಕೊಟ್ಟೇನಿ. ಯಾರ್ಯಾರಿಗೆ ಯಾವ ತರದ್ದು ಡ್ರೆಸ್ ಬೇಕು ಬರ್ರಿ ಬರ್ರಿ ಬರ್ರಿ. ಹುಡುಗಿಯರಿಗಾದ್ರೆ ಸ್ಪೆಷಲ್ ಆಗಿ ಅಮೂಲ್ಯ ಡ್ರೆಸ್ ಐತಿ, ರಕ್ಷಿತನ್ ಡ್ರೆಸ್ ಐತಿ, ಆಮೇಲಿಂದ ರಾಧಿಕಾ ಪಂಡಿತ್ ಡ್ರೆಸ್ ಐತಿ, ಆಮೇಲಿಂದ ಚಲೋ ವ್ಯಕ್ತಿ ತರ ಜೋಡಿದು, ಆಮೇಲಿಂದ ಯಾವ್ದೋ ಶಿವರಾಜ್ ಕುಮಾರ್ ಅಂತ ಒಂದು ಐತಿ. ಯಾವ್ದ ನಮ್ಗೆ ಸರಿ ಹೇಳಕ್ ಬರ, ಹಳೆವೆಲ್ಲ ಹೋಗ್ಬಿಟ್ಟು ಈಗ ಏನಿದ್ರು ಹೊಸ ಹೊಸ ಸ್ಟೈಲ್ ನಮ್ಮ ಏನಿದ್ರು. ಹಂಗಾಗಿ ಬರ್ರಿ ಬರ್ರಿ ಬರ್ರಿ, ಯಾರಿಗೆ ಬೇಕು ಬರ್ರಿ. ಊರಾಗ ಜಾತ್ರೆ ಐತಿ ಅಂತ ಕೇಳಿ ಬಂದೆ, ಅದಕ್ಕೆ ಈ ಜಾತ್ರೆಗೆ ಎಲ್ಲರೂ ಒಂದ್ ಸ್ವಲ್ಪ ಬಟ್ಟೆ ಗಿಟ್ಟೆ ವ್ಯಾಪಾರ ಎಲ್ಲರೂ ಚಂದ ಆಗತ್ತೆ ಅಂತ ಬಂದೇನೆ. ನೋಡಿದ್ರೆ ಯಾವ ಕಡೆ ಹೋಗ್ರು ಎಲ್ಲೋದ್ರು ಅಂತಾನೆ. ಹೊತ್ತುಕೊಂಡೆ ಪತ್ತಲ ಬೆಟ್ಟಕೊಂಡೆ ಚಪಲ ಸಿಗ ಅನ್ಬೇಕಂದ್ರೆ ಹಣ್ಣು ಬಾರಿ ಹಣ್ಣು, ಚಿಕ್ಕು ಹಣ್ಣು, ಆರಿ ಹಣ್ಣು, ಬಾರಿ ಹಣ್ಣು. ಯಾರು ಬೇಕು ಬರ್ರಿ 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 ಬರ್ರಿ, ಅನ್ಬೇಕಂದ್ರೆ ಹಣ್ಣು. ನನ್ನ ಮೇಲಿನ ಹಣ್ಣು ಮೆತ್ತಗಾದೂರ. ಮೀಟರ್ ಪಟ್ಟಿ ಹೋದ್ರು ಲೇ ಯಾವ ನೀವು ಮುಡ್ದಾರ ಹಳೆ ಮುಡ್ದಾರ ಅಂದ್ರೆ ಇದು ಉದ್ದನ ಮೀಟರ್ ಪಟ್ಟಿ ತಂದು ಇಟ್ಟು ಅಂತ ಮುಖ ಮಾಡಲ್ಲ ಕೇಳಿ. ಏ ಚೋಕ್ರಿ, ಏನ ನಮ್ದಕ್ಕೆ ಬಂದು ಗುದ್ಬಿಟ್ಟಿ ನಮ್ಗೆ ಅವಾಗ ಹಾಕ್ತೀರಿ. ಇಂಥ ಗಟ್ಟಿ ಪಟ್ಟಿನೇ ನೀವು ಬೆಂಡ್ ಮಾಡಿರಿ ಅಂದ್ರೆ ನಿಮ್ದು ಎಷ್ಟು ಗಟ್ಟಿ ಇರ್ಬೇಕು ಅಂತ ನೀವು. ಏನು ದನನ ಬಂದಿಡಾನು ಇಟ್ಟಿನ್ರಿ ಪೂರಾ. ಹೌದಾ? ಅರೇ ಚೋಕ್ರಿ, ಏನ ನಮ್ದಕ್ಕೆ ಡ್ರೆಸ್ ಹೆಂಗದವು? ಬಾಳ ಚಂದ ಅದಾವ. ಆಮೇಲೆ ಹಾಯೋತನ ಹಾಯ್ದು ಮತ್ತೆ ಮ್ಯಾಲೆ ನಿಮ್ದಕ್ಕೆ ಬಾಳ ಪೆಟ್ಟು ಹತ್ತಿತ್ತೀನು ಅಂತ ಕೇಳ್ತೆ. ಜೋಕ್ಮಾರ್ ಹಳೆ ಜೋಕ್ಮಾರ ಅಲ್ಲ ಯಾಕಲ್ಲ ನಿಮ್ಗೆ ಏನಾರ ಪೆಟ್ಟು ಎತ್ತೀರಿ, ನಾವೇನಾರ ಒಂಚೂರು ನಾ ಗಂಡ ಕಟ್ಟು ಬರ್ತೀನಿ. ಅಯ್ಯೋ ನಮ್ಮ ನರ ಕಟ್ ಮಾಡ್ತೇವೆ ಅಂತ ಬಂದವರೆಲ್ಲ ನರ ಹಿಡ್ಕು ನಿಂಗ್ ಹಿಡ್ಕು ಓಡಾಡಕತ್ಯಾರ ಈಗ. ಅವ್ರಿಗೆ ಹಿಡ್ಕೊಂಡು ಹೋಗ್ಬೇಕು, ನಾ ಹೋಗಲ್ಲಂಗತ್ತಾರ. ಹೋಗ್ಲಿ ಬಿಡ್ರಿ. ಅದಾಗ ನೀವು ಮದುವೆ ಆಗಿಲ್ಲ ಏನ್ರಿ? ಇಲ್ಲ, ನಮ್ದಕ್ಕೆ ಶಾದಿಗಿದ್ದೀನಿ ಐ ಚೋಕ್ರಿ. ನಿಮ್ಮ ಹೆಸರು ಯಾರ್ದು? ನಿಮ್ದು? ನಮ್ದು ಹೆಸರು ಮದನ್ ಕುಮಾರ್ ಅಂತ. ಅಲ್ಲ ನೀವು ವ್ಯಾಪಾರ ಮಾಡಕ್ ಗಾಡಿ ಊರಿಗಿಲ್ಲ, ಈ ಊರಾಗ ಸಗಣಿ ತಿನ್ನಕ್ ಬಂದಿರ ನೀವು? ಸಗಣಿ ತಿನ್ನಕ್ ಬಂದಲ್ಲ ಮೈತ್ರ ಹುಡುಗಿ. ಈ ಊರಾಗ ಅವಾಗ ಮೈತ್ರ ಅಂತ ಹುಡುಗಿ ಅದಾಳ. ಹಿಂಗ ಪುಕ್ಸಟ್ಟೆ ಬಳಿ ಇಟ್ಟು 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 ನನಗೂ ಸಾಕಾಗಿತ್ತು. ಏನಾರ ಮಾಡಕ್ಕೆ ಕೈಯಾಗ ರೊಕ್ಕ ವಸೂಲಿ ಮಾಡ್ಕಿ ಹೋಗೋಣ ಅಂತ ಬಂದಿದ್ ನೋಡಿ. ಅಂದ್ರೆ ನೀವು ಬಳಿ ಬರೋ ಮಗನ? ಹಾ ಹೌದ್ ನೋಡ್, ನಾನ ಮದನ. ನಾನು ಗೊತ್ತಾಗಲಿಲ್ಲ. ಇಲ್ಲ ಗೊತ್ತಾಗಿಲ್ಲ. ನಾನ್ರಿ ಮೊಸರು ಮಾರ ಮೈತ್ರ. ಅಯ್ಯೋ ನನ್ನ ಮೈತ್ರ, ನನ್ನ ಚಿತ್ರಣ್ಣ. ಅಲ್ಲ ನೀವೇನಿಲ್ಲಿ? ನಾನು ಇನ್ನು ಹೊಡಕ್ ಬಂದಿದ್ದಿಲ್ರಿ. ಹೌದಾ? ಅಯ್ಯೋ ನನ್ನ ಚಿತ್ರ ಅಂತೂ ಇಂತೂ ಸಿಕ್ಕಲ್ಲ, ಅದ ಖುಷಿಯಾಗ ಕಟ್ಟಿ ಇಲ್ಲ ಕಟಿ. ಚೆಲುವಿನ ಚಿತ್ತಾರ ಹೋಗೋನು ಎತ್ತಾರ, ಚೆಲುವಿನ ಚಿತ್ತಾರ ಹೋಗೋನು ಎತ್ತಾರ. ಎಬಸ ಎಬಸ ಹೆಂಗ ಬಟ್ಟೆ ಮಾರ್ಕಿಂತ ನಾವು ಮುಂದಕ್ಕೆ ಹೋಗೋ ಕೆಲಸ ಐತಿ. ಬರ್ಲೆ ಓಕೆ ಟಾಟಾ ಬೈ ಬೈ. ಬಾಯ್ ಬಾಯ್, ಸಿ ಯು.
ಹೋಗ್ರಿ ರೈಟ್ ನೋಡ ಏನ ಮಸ್ತೈತೋ ಯಪ್ಪ ಜವಾರಿ ಮನಕ ಸೀರಿ ಉಟ್ಟಾಳ ಏಚಿ ಮನಕಲ ತನಕ ಏನ ಮಸ್ತೈತೋ ಯಪ್ಪ ಜವಾರಿ ಮನಕ ಸೀರಿ ಉಟ್ಟಾಳ ಏರಿ ಮನಕಲ ತನಕ ಬುದ್ಧಿ ಕಟ್ಟಿಲ್ಲ ಇದಕ ಬರ್ತೈತಿ ಒಟ್ಟಿನ ಹೊಲಕ ಬುದ್ಧಿ ಕಟ್ಟಿಲ್ಲ ಇದಕ ಬರ್ತೈತಿ ಒಟ್ಟಿನ ಹೊಲಕ ಮಸ್ತೈತೋ ಯಪ್ಪ ಜವಾರಿ ಮನಕ ಏನಕ್ಕೆ ಚಕುನಿ ತಾನೆ ಮನೆ ಬಂದು ಟಚ್ ಮಾಡಿ ಜೀವನದಾಗ ಏನು ಮಾಡಿದ್ರು ಈ ಪತ್ತರಿಕೆ ದಂಧೆ ಮಾತ್ರ ಮಾಡಬಾರ್ದ್ರಿ. ಏನ ಕೇಳ್ತೀರಿ ಸುದ್ದಿನ? ಈ ಹೆಂಗಸರು ಸಾಮಾನು ಮಾಡಿಸ್ಕೊಂತಾರು, ಉದ್ರಿ ಹೇಳಿ ಹೋಗ್ಬಿಡ್ತಾರ. ಹೋದ್ರು ಹೋಗಿಲ್ರಿ, ಇನ್ನೊಂದ್ಸಲ ಮಾಡಿಸ್ಕೊಳಕ್ ಬಂದಾಗ ನಮ್ಮ ಹಳೆ ಬಾಕಿ ಕೊಡ್ಬೇಕನ್ನ ಖಬರ ಇರಂಗಿಲ್ರಿ ಜನರಿಗೆ. ಅಲ್ರಿ ಪೆಟ್ಟಿಗೆ ಮಾಸ್ತರ, ಯಾರ ವಾರ ಉದ್ರಿ ರೊಕ್ಕ ವಸೂಲಿ ಮಾಡಬಹುದ್ರಿ ಸರ? ಈ ಕೊಳಕ ಹಣ್ಣು ಮಾರೋ ಮೈತ್ರ ರೊಕ್ಕ ವಸೂಲಿ ಮಾಡದಾರ ನಾನು 7 ಜನ್ಮ ಹುಟ್ಟಿ ಬಂದಂಗೆ ಹಾಕತ್ರಿ. ಇಲ್ಲಿ ಯಾರ ಅಕ್ಕಾರ ನಿಂತಾರ ಅವ್ರನ್ನ ಕೇಳಿದ್ರಕ್ಕೆ ಸುದ್ದಿ ಗೊತ್ತಾಗ್ಬೋದು, ಕೇಳಿ ನೋಡ್ತೀನಿ. ಅಕ್ಕಾರ ಏನ್ರಿ ಇಲ್ಲೇನಾರು ಒಂದು ಹುಡುಗಿ ಮೊಸರು ಮಾರ್ಕೊತ ಬಂದಿದ್ದೇನ್ರಿ? ಅಲ್ಲ ಏನು ಎಷ್ಟು ಕೊಟ್ಟಿದ್ದಿ ನನಗ? 200 ಕೊಟ್ಟಿದ್ನಿರಿ. ಅಲ್ಲ ಹುಡುಗಿ ಕಾಯಕ ನನಗೆ 200 ರೂಪಾಯಿ ನೀವು ಕೊಟ್ಟಿದ್ದು ಅಲ್ಲ? ಏ ನಿಮಗಲ್ರಿ ಅಕ್ಕಾರ, ಆ ಹುಡುಗಿ ನನಗೆ 200 ರೂಪಾಯಿ ಉದ್ರಿ ಕೊಡ್ಬೇಕಾಗಿತ್ರಿ. ಅದಕ್ಕೆ ನನ್ನ ಕಾಯಕಿಟ್ಟೆ ನೀಲಿ ಹೋಗ್ಲಿ ಬಿಡ್ರಿ, ನೋಡಿಲ್ಲ ಅಂದ್ರೆ ನೀವ್ ಯಾಕೆ ಶೂಟಿಂಗ್ ಬರ್ತೀರಿ? ಇರ್ಲಿ. ಮತ್ತ ನಿಮ್ದು ಯಾವ್ರಿ? ಅಯ್ಯೋ ನಮ್ಮೂರು ಸಿಗಸಿನ ಹಳ್ಳಿ. ಬಾಜುಕ ಹೊಗಸ್ನಳ್ಳಿ. ನಮ್ಮೂರು ಪಕ್ಕದಾಗಿರೋ ಹೊಗಸಿನ ಹಳ್ಳಿ. ಹೌದ್ರಿ. ಮತ್ತೆ ನಿಮ್ ಹೆಸರೇನ್ರಿ? ನನ್ನ ಹೆಸರು ಮೈತ್ರ ಅಂತ. ಮತ್ತೆ ನಿಮ್ಮ ಹೆಸರು? ನನ್ನ ಹೆಸರು ಪತ್ತಾರ್ ಕುರ್ದಡ್ಡ ಅಂತ ಇತ್ತು. ಈಗ ಈಗ ಮತ್ತಳ್ಳಿ ಕರ್ಸಿದ ನಂತರ ಸ್ವೀಟ್ ಆಗಿರ್ಲಿ ಅಂತೇಳಿ ಬಸ್ಸು. ಅಯ್ಯೋ ನೀವ ಬಸ್ಸು ನೋಡಿಲ್ಲ, ನಾ ಯಾರು ಗೊತ್ತಾಗಲಿಲ್ಲ. ಹಿಂಗ ನಿಮ್ಮಂತ ಉತ್ತರ ಬೆಳೆ ಮಾಡಿಸ್ಬಿಟ್ಟಿದ್ದಾರ ಮಸ್ಸು ಮಾರೋ ಮೈತ್ರ. ನಾನಲ್ಲೇ ಹಾಕಿ ನಿನ್ನ ಮಂಜಾಳ ಆಗ್ಲಿ. ಯಾಕ? ಏನ ನೀನ ಬಿದ್ದಾಡಿ, ಹಳೆ ಬಿದ್ದಾಡಿ ಪದ್ದಾಡಿ ಮಧ್ಯಾಹ್ನ 3 ಸಂಜೆಲೆ ಶುರು ಮಾಡ್ದವ ನೀನು ಸಾಮಾನು ಮಾಡಿಕೊಟ್ಟ ನೀನು ಹುಡ್ಕಾಕ ಬೆಳಕ್ ಕರಿಯಾಕ ಬಂತು. ಇನ್ನೂ ನೀನು ರೊಕ್ಕನ ಕೊಟ್ಟಿಲ್ಲ. ಎಷ್ಟು ದಿವಸ ಆತ್ ನಾನು ಅಂತೇಳಿ ಮಾಡಿಸ್ಕೊಂಡು ಹೋಗಿ ರೊಕ್ಕ. ನಾನು ಆ ರೊಕ್ಕ ಇದ್ದೀನಿ, ಇನ್ನೊಂದ್ಸಲ ಬಂದ ಕೊಡ್ತೀನಿ. ಅಮ್ಮ ರೊಕ್ಕನ ಏನೋ ಇನ್ನೊಂದ್ಸಲ ಬಂದ ಕೊಡ್ತೀನಿ. ಆಗುದಿಲ್ಲಪ್ಪ. ಓಡ್ಯಾಡಿ ನೋಡು, ನಾನು ಬೂಟ್ ಸೌದು ಒಳಗ್ ಒಕ್ಕಟ್ಟನಿ ತಗೊಂಡ್ ಹಾಕಿ ಅಡ್ಡಾಡಕತ್ತೀನಿ. ಅಷ್ಟು ತಿಳಿಯೋದಲ್ಲ ನಿನಗೆ. ಇನ್ನೊಂದ್ಸಲ ಬಂದ ಕೊಡ್ತೀನಿ ನಾಳೆ. ಎಲ್ಲರೂ ಹಿಂಗ ಹೇಳಕತ್ತಿದ್ರ ನಾನು ಈ ಪತ್ತಾಕಿ ಉದ್ಯೋಗ ಮಾಡೋದು ಮುಂದಿನ ಜನರೇಷನ್ಗೆ ಇಲ್ಲಿ ಗೊತ್ತಾಗದ ನೋಡ. ಈಗೇನು ರೊಕ್ಕ ಕೊಡೋ ಬದ್ಲಿ ಏನ್ ಮಾಡಕ್ಕಾಗಲ್ಲ ಹೇಳು. ಆನ್ಸರ್ ಮಾಡು. ಇದಕ್ಕೆ ಮುಂಚೆ ಅವನ ಹೇಳ್ತಾನಲ್ಲಿ ಅವಾಗೆಲ್ಲ ಗೊತ್ತೈತಿ ಈಗೇನ್ ರೊಕ್ಕ ಕೊಡಂಗಿಲ್ಲ, ಇದನ್ನ ಮಾಡೋಕ್ಕಳ ಅಂತೇಳಿ. ನನ್ನಿಂದಲೇ ಮಾತಿನ ಪ್ರಕಾರ ನನಗೆ ಕೊಡಬೇಕಾದ ಹಣ ಕೊಡದೆ ಮೋಸ ಮಾಡಿದನಲ್ಲ ಬೆಟ್ಟಕುಲ ಕುಂದಿ ಜಮೀನ್ದಾರ. ಜಮೀನ್ದಾರ ಮಾಡಿದ ಸೇಡಿನ ಪ್ರತಿಕಾರ ತೀರಿಸಿಕೊಳ್ಳುವುದಕ್ಕಾಗಿ ಗಾಯಗೊಂಡ ಹುಲಿಯಾಗಿ ನಿನ್ನ ಮನೆ ಸೇರಿಕೊಂಡಿದ್ದಾರೆ ಈ ಕಾಮರಾಜ. ಜಮೀನ್ದಾರ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ
ನಿನ್ನನ್ನು ಸುಡುಗಾಡಿಗೆ ಕಳಿಸಿ ನಿನ್ನ ತಂಗಿಯಾದ ಈಶ್ವರಿಯನ್ನು ಮುದ್ದಿ ತಪ್ಪಿದಾಗಲೇ ತಿರುವುದು ಈ ಕಾಮರಾಜನ ಕಾಮದಾನ. ಈಶ್ವರಿ, ನಿನ್ನಣ್ಣ ನನಗೆ ಮಾಡಿದ ಮೋಸದ ಸೇಡಿಗಾಗಿ ನಿನ್ನಣ್ಣನನ್ನೇ ಕೊಲೆಗೈದು ಆನಂತರ ನಿನ್ನನ್ನು ನನ್ನ ಮನೆಯ ಅರಮನೆಯ ರಾಣಿಯನ್ನಾಗಿ ಮಾಡಿಕೊಂಡು ಸೇಡಿನ ಕ್ರಾಂತಿಯಲ್ಲಿ ಕುದಿಯುತ್ತಿರುವ ನನ್ನ ಶಾಂತಿಯನ್ನು ಶಾಂತಗೊಳಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕದನ ಕಾಮರಾಜನೇ ಅಲ್ಲ. ನಮಸ್ಕಾರ ಜಮೀನ್. ಓಹೋ, ಇವನ್ಯಾರು ನಾನೇ ಜಮೀನ್ದಾರನೆಂದು ಕೊಂಡಿದ್ದಾನೆ. ನಾನೀಗ ಇವನಿಗೆ ಜಮೀನ್ದಾರದ ತೋರಿಸಬೇಕು. ಏ ಬಡವ, ಯಾರ ನೀನು? ನಾನೊಬ್ಬ ಪದವೀಧರ ರವಿಕುಮಾರ್ ಅಂತ ನನ್ನ ಹೆಸರು. ನೀನು ಪದವೀಧರನಾದರೇನು, ಪರಮಾತ್ಮನಾದರೇನು? ಮನೆ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ತಗೊಂಡು ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ಕ್ಷಮಿಸಿ ಸರ್, ಹೊರಗಡೆ ಯಾರು ಕಾಣಿಸ್ತಿಲ್ಲ, ಅದಕ್ಕೆ ಕೇಳದೆ ಹಾಗೆ ಒಳಗಡೆ ಬಂದು ಬಿಟ್ಟೆ. ಏ ಕತ್ತೆ ಬಡವ, ಮನೆ ಹೊರಗೆ ಯಾರು ಕಾಣಿಸಲ್ಲ ಎಂದು ಸುಳ್ಳು ನೆಪ ಹೇಳಿ ಮನೆ ಒಳಗೆ ಬಂದು ಹಣ ಲೂಟಿ ಮಾಡಿಕೊಂಡು ಹೋಗಲು ಬಂದಿದ್ದು ಕತ್ತೆ. ಹೊರಗಡೆ ಯಾರು ಇಲ್ಲದಕ್ಕೆ ಒಳಗಡೆ ಬಂದಿದ್ದು ನಿಜ ಸರ್, ಆದರೆ ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಂದರ್ಭ ನೋಡಿ ಹಣ ಅಂತ ನಾನರ್ಥ ನಾನಲ್ಲ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದವರು ನ್ಯಾಯವಾಗಿ ಬಾಳುತ್ತಾನೆ ಹೊರತು ಅನ್ಯಾಯವಾಗಿ ಬೇರೆಯವರ ಮನೆಯ ಅನ್ನ ಕಟ್ಟಿಕೊಂಡು ಕಳ್ಳ ಕದಿಮನೆ ಎಂದು ಕೆಟ್ಟ ಹೆಸರು ಪಡೆಯುವ ಮನುಷ್ಯ ನಾನಲ್ಲ. ಲೇ ರವಿ, ಸತ್ಯ ಸತ್ಯ ಎಂದು ನಿನ್ನಂತೆ ಹಾರಾಡಿದ ಸತ್ಯ ಹರಿಶ್ಚಂದ್ರನಿಗೆ ಹೆಂಡತಿ ಮಕ್ಕಳನ್ನು ಮಾರಿ ಸ್ಮಶಾನ ಕಾಯಲು ಹೋದದ್ದು ನಿನ್ನಂತವರಿಂದ ಎಂದು ನನಗೆ ಚೆನ್ನಾಗಿ ಗೊತ್ತು. ಸಾಹುಕಾರರೇ, ಸತ್ಯ ಹರಿಶ್ಚಂದ್ರ ಸುಡುಗಾಡಲು ಹೋಗಿದ್ದು ನಮ್ಮಂತ ಬಡಪಾಯಿಗಳಿಂದಲ್ಲ, ನಿಮ್ಮಂತ ಬಂಡರ ಮೋಸತನದಿಂದ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಲೇ ಬಡಕುನ್ನಿ, ನನಗೆ ಸೊಕ್ಕಿಯಿಂದ ಮಾತಾಡಿ ಏನೋ ಸೊಕ್ಕಿಂದಿ. ಇನ್ನೊಂದು ಸಾರಿ ನನಗೆ ಸೊಕ್ಕಿಯಿಂದ ಮಾತಾಡ್ರಿ ಒದ್ದು ಹೊರಗೆ ಹಾಕಬೇಕಾಗುತ್ತದೆ, ಎಚ್ಚರ. ಒತ್ತು ಹೊರಹಾಕಲು ನಾನು ನಿಮ್ಮನೆ ಲೂಟಿ ಮಾಡಲು ಬಂದಿಲ್ಲ ಸಾಹುಕಾರರೇ. ನೀವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲು ಎತ್ತಿದ ಕೈ ಎಂದು ಕೇಳಿದ್ದೆ. ಹಾಗಾಗಿ ನನ್ನಿಂದ ಕಷ್ಟಗಳು ನಿಮ್ಮಿಂದ ದೂರ ಆಗುತ್ತದೆ ಎಂದು ನಂಬಿ ನಿಮ್ಮಲ್ಲಿ ಬಂದೆ. ಆದರೆ ನಿಮ್ಮ ವರ್ತನೆಯನ್ನು ನೋಡಿದರೆ ಗೊತ್ತಾಗುತ್ತದೆ, ನೀವು ಬಡವರನ್ನೇ ಹೊರಿ ತಿನ್ನುವ ರಣೌದ್ದೆ ಎಂದು. ತುತ್ತುಗಳಿಗೆ ಗತಿ ಇಲ್ಲದ ತಿರುಕ. ಇನ್ನೊಂದು ಸಾರಿ ನನಗೆ ಸೊಕ್ಕಿಯಿಂದ ಮಾತಾಡಿದೆ ಒದ್ದು ಹೊರಗೆ ಹಾಕಬೇಕಾಗುತ್ತದೆ, ಎಚ್ಚರ. ಮುಂದಿನ ತಿಂಗಳು ನನಗೆ PSI ಆರ್ಡರ್ ಬಂದಿದೆ. ಈ ಆರ್ಡರ್ ಕೊಡಬೇಕಾದರೆ 50,000 ಡೊನೇಷನ್ ಹಣವನ್ನು ಕೇಳಿದ್ದಾರೆ. ಹೇಗೋ ಅವರಿಂದ ಕಾಲಿಡಿದು 40,000 ಹಣವನ್ನು ಕೊಡಿದ್ದೇನೆ. ಇನ್ನುಳಿದ 10,000 ಹಣವನ್ನು ತಮ್ಮಲ್ಲಿ ಕೇಳಲು ಬಂದಿರೋ ಸಾಹುಕಾರರೇ. 10,000 ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಟ್ಟರೆ ಮುಂದೆ ನಾನು ಭಿಕ್ಷೆ ಬೇಡಬೇಕಾಗುತ್ತದೆ. ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗಲೇ. ಹಣ ಇಲ್ಲವೆಂದು ದಯವಿಟ್ಟು ಹೇಳಲು ಸಾಹುಕಾರರೇ. ಈ ಬಡವನ ಮೇಲೆ ದಯ ತೋರಿ 10,000 ಹಣ ಕೊಟ್ಟರೆ ನನಗೆ ಖಂಡಿತ ನೌಕರಿ ಸಿಗುತ್ತದೆ. ಹಣ ಇಲ್ಲವೆಂದು ಮಾತ್ರ ಹೇಳಬೇಡ ಸಾಹುಕಾರರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಸರಿ ಆತ ಬಡವ, ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಹಣ ಕೇಳಿದರೆ ನಿನ್ನೊಂದವರಿಗೆ ಹಣ ಕೊಟ್ಟರೆ ಹಣ ವಾಪಸ್ ಬರುತ್ತದೆ ಅನ್ನೋದಕ್ಕೆ ನನಗೇನು ಗ್ಯಾರಂಟಿ? ಗ್ಯಾರಂಟಿ ಕೊಡಲು ನನ್ನ ಹತ್ತಿರ ಏನು ಹೊಲವಿಲ್ಲ, ತುಣುಕು ಮನೆ ಇಲ್ಲ. ದಯವಿಟ್ಟು ಇಲ್ಲವೆಂದು ಹೇಳಬೇಡ ಸಾಹುಕಾರರೇ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹೇ ಮಗನೇ ರವಿ, ನಿನ್ನನ್ನು ನೌಕರಿ ಕಳಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಲು ನೀನೇನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದೆಯೇ ಬದ್ಮಾಶ್? ಮಗನೇ ಸಾಹುಕಾರ, ಬಾಯಿ ಬಿಗಿಡಿದು ಮಾತನಾಡು. ನನ್ನ ಮಗನೇ, ನೀನು ಹಣ ಕೊಡದಿದ್ದರೆ ಐ ಡೋಂಟ್ ಕೇರ್. ಆದರೆ ಇನ್ನೊಂದು ಸಾರಿ ನನ್ನ ತಾಯಿಯನ್ನು ಬೇರೆಯವರಿಗೆ ಹೋಲಿಸಿ ಮಾತನಾಡಿದರೆ ನಿನ್ನ ಬಿಸಿ ಸಿರ ಬಗೆದು ರಕ್ತ ಕುಡಿಬೇಕಾದ ಎಚ್ಚರ.